ಆತ್ಮೀಯ ಸ್ನೇಹಿತರೆ, ಕನ್ನಡ ನಾಡಿನ ಪ್ರಜ್ಞಾವಂತ ನಾಗರಿಕರೇ, ತಮ್ಮೆಲ್ಲರಿಗೂ ನಿಮ್ಮ ಆತ್ಮೀಯರಾದ ಪಂಚಾಂಗಕರ್ತರಾದ ಡಾಕ್ಟರ್ JB ಅಮರೇಶ್ ಶಾಸ್ತ್ರಿ ಗುರುಜಿಯವರ ಅನಂತ ಪ್ರಣಾಮಗಳು. ಆತ್ಮೀಯರೇ, ಮಾರ್ಚ್ 3, 2026 ಕರ್ನಾಟಕ ರಾಜ್ಯದಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತದೆ. ಗ್ರಹಣ ಅಂದ ತಕ್ಷಣವೇ ನಿಮಗೆ ನಮ್ಮ ರಾಶಿ ಭವಿಷ್ಯ ಹೇಗಿರುತ್ತದೆ ಅಂತಕ್ಕಂಥ ಪ್ರಶ್ನೆಗಳು ಆಟೋಮೆಟಿಕ್ ಆಗಿ ಉದ್ಭವವಾಗುತ್ತವೆ. ಆದರೆ ನಾವು ಗ್ರಹಣ ಅಂದರೆ ಏನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡಾಗ ನಾವು ಗ್ರಹಣವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಎಂಬುದರ ಸತ್ಯ ನಮಗೆ ಗೊತ್ತಾಗುತ್ತದೆ. ಆದ್ದರಿಂದ ಗ್ರಹಣ ಅಂದರೆ ಏನು? ಗ್ರಹಣ ಅಂದರೆ ಹಿಡಿಯುವುದು ಅಂತ. ಗ್ರಹಣ ಈಸ್ ಎ ಸಂಸ್ಕೃತ ವರ್ಡ್. ಗ್ರಹಣ ಅಂದರೆ ಹಿಡಿಯುವುದು. ಏನನ್ನು ಹಿಡಿಯುವುದು? ಮತ್ತು ಗ್ರಹಣದ ಒಂದು ಡೆಫಿನೇಷನ್ ಏನು ಅಂತ ನಾವು ತಿಳ್ಕೋಬೇಕಲ್ಲ. ನೋಡಿ, ಗ್ರಹಣ ಅಂದ್ರೆ ಹಿಡಿಯುವುದು. ಏನನ್ನು ಹಿಡಿಯುವುದು? ಗ್ರಹಣವೆಂದರೆ ಒಂದು ಆಕಾಶಕಾಯಕ್ಕೆ ಮತ್ತೊಂದು ಆಕಾಶಕಾಯವು ಅಡ್ಡ ಬಂದು ಮೊಗದೊಂದು ಆಕಾಶಕಾಯವನ್ನು ಕೊಂಚ ಕಾಲ ಮರೆ ಮಾಡ್ತಕ್ಕಂಥ ವಿದ್ಯಮಾನಕ್ಕೆ ಗ್ರಹಣ ಅಂತ ಕರೀತಾರೆ. ನೋಡಿ, ಈ ಡೆಫಿನೇಷನ್ ನಮ್ಗೆ ಗೊತ್ತಾಗಬೇಕು. ಯಾವಾಗಲೂ ಗ್ರಹಣಗಳು ಎರಡೇ ಘಟಿಸವು. ಒಂದು ಸೂರ್ಯಗ್ರಹಣ, ಮತ್ತೊಂದು ಚಂದ್ರಗ್ರಹಣ. ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿದ್ದಾಗ ಈ ಒಂದು ಗ್ರಹಣಗಳು ಸಂಭವಿಸುತ್ತವೆ. ಚಂದ್ರಗ್ರಹಣ ಯಾವಾಗ ಸಂಭವವಾಗುತ್ತೆ ಅಂತಂದ್ರೆ, ನೀವು ಈಸಿಯಾಗಿ ನೆನಪಿಟ್ಕೊಳಕ SEM ಸೆಮ್ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಚಂದ್ರಗ್ರಹಣ ಹೇಗೆ ಸಂಭವ ಆಗುತ್ತೆ ಅಂತ ಬರ್ತಾ. SEM ಸೆಮ್ ಅಂತ. ಎಸ್ ಅಂದ್ರೆ ಸನ್ನು, ಇ ಅಂದ್ರೆ ಅರ್ತು ಅಂತ, ಎಂ ಅಂತಂದ್ರೆ ಮೂನು ಅಂತ. ಸೂರ್ಯ ಮತ್ತು ಚಂದ್ರನ ಮಧ್ಯದಲ್ಲಿ ಭೂಮಿ ಬಂದಾಗ ಚಂದ್ರಗ್ರಹಣ ಸಂಭವವಾಗುತ್ತದೆ. ಚಂದ್ರಗ್ರಹಣ ಯಾವಾಗ ಆಗುತ್ತೆ ಅಂದರೆ ಹುಣ್ಣಿಮೆ ತಿಥಿಯೇ ಇರಬೇಕು. ಸೂರ್ಯಗ್ರಹಣ ಅಮಾವಾಸ್ಯೆ ತಿಥಿ ದಿವಸನೇ ಅದು ಸಂಭವ ಆಗುತ್ತದೆ. ಈಗ ಬಂದಿರತಕ್ಕಂಥದ್ದು ಚಂದ್ರಗ್ರಹಣ. ಆಯ್ತಾ? ಗ್ರಹಣ ಅನ್ನೋದ್ರ ಬಗ್ಗೆ ಈಗ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಗ್ರಹಣ ಅಂದ್ರೆ ಏನಪ್ಪ? ಅಕಾರ್ಡಿಂಗ್ ಟು ದಿ ಖಗೋಳ ವಿಜ್ಞಾನ, ಖಗೋಳ ವಿಜ್ಞಾನದ ಪ್ರಕಾರ ಗ್ರಹಣವೆಂದರೆ ಆಕಾಶದ ವಿಸ್ಮಯ. ವಿಜ್ಞಾನಿಗಳು ಅತ್ಯಂತ ಕುತೂಹಲ ಭರಿತರಾಗಿ ಆ ಒಂದು ಘಟನೆಯನ್ನು ವೀಕ್ಷಣೆ ಮಾಡ್ತಾರ. ಆದರೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ, ಧರ್ಮಶಾಸ್ತ್ರಗಳ ಪ್ರಕಾರ ಇದು ಸೂತಕ. ಗ್ರಹಣ ಯಾವ ಪ್ರದೇಶದಲ್ಲಿ ಸಂಭವವಾಗುತ್ತದೆಯೋ ಆ ಪ್ರದೇಶದ ಸಾಂಪ್ರದಾಯಿಕ ಜನಾಂಗಗಳು ಆ ಗ್ರಹಣದ ಒಂದು ಆಚರಣೆಯನ್ನು ಮಾಡುತ್ತಾ ಬಂದಿದ್ದಾರೆ. ಗ್ರಹಣದ ಬಗ್ಗೆ ಯಾರಿಗೂ ಭಯ ಬೇಡ. ಆದರೆ ಗ್ರಹಣದ ಮಹತ್ವವನ್ನು ನಾವು ಅರಿತುಕೊಳ್ಬೇಕು. ಆಚರಣೆ ಮಾಡೋದರಲ್ಲಿ ಯಾವ ತಪ್ಪೂ ಇಲ್ಲ. ಸಾಮಾನ್ಯ ನಂಬಿಕೆಯ ಪ್ರಕಾರ ಈಗ ಸೂರ್ಯ ಅಂದರೆ ಜಗತ್ತನ್ನೇ ಬೆಳಗತಕ್ಕಂಥ ಒಂದು ವಸ್ತು, ಅಥವಾ ಒಂದು ವಸ್ತುವನ್ನು ಭಾರತೀಯರು ವಸ್ತು ಅಂತ ನೋಡಲ್ಲ. ಅದನ್ನು ಒಂದು ವ್ಯಕ್ತಿತ್ವ ಕೊಡ್ತಾರೆ ಅದಕ್ಕೆ.
ಸೂರ್ಯನ ಸೂರ್ಯ ಜಗತ್ತನ್ನು ಬೆಳಗ್ತಕ್ಕಂಥ ಜಗತ್ತಿನ ಚಕ್ಷು ಕಣ್ಣು. ಅಂತ ಒಬ್ಬ ಸೂರ್ಯನಿಗೆ ಗ್ರಹಣ ಹಿಡಿದಾಗ, ಅಂದರೆ ಆತ ಕೊಂಚ ಕಾಲ ನಮ್ಮಿಂದ ಮರೆಯಾದಾಗ ಆ ಸೂರ್ಯನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಆಚರಣೆ ಆರಂಭವಾಗಿರಬಹುದು. ಅದೇ ರೀತಿಯಾಗಿ ಚಂದ್ರ ಅಂದ್ರೆ ರಾತ್ರಿಯನ್ನು ಬೆಳಗುತ್ತಾನೆ ನೋಡಿ. ಚಂದ್ರನಿಗೆ ಎಷ್ಟು ಚೆನ್ನಾಗಿ 12ನೇ ಶತಮಾನದಾಗ ಸಂತರು ಹೇಳ್ತಾರ, ಹಣೆಗೆ ವಿಭೂತಿ ಭೂಷಣ, ಆಕಾಶಕ್ಕೆ ಚಂದ್ರನೇ ಭೂಷಣ ಅಂತ ಹೇಳ್ತಾರೆ. ಅಂತ ಒಂದು ಚಂದ್ರ ಆ ದಿವಸ ಇರಲ್ಲ ಅಂದಾಗ ಆತನ ಒಂದು ಸ್ಮರಣೆ ಮಾಡತಕ್ಕಂಥ ದೃಷ್ಟಿಯಿಂದ ಈ ಆರಾಧನೆ ಆರಂಭವಾಗಿರ್ಬೋದು. ಅದರಲ್ಲಿ ನನ್ನ ದೃಷ್ಟಿಯಲ್ಲಿ ಯಾವ ನಷ್ಟವೂ ಆಚರಣೆ ಮಾಡೋದರಿಂದ ಯಾವ ನಷ್ಟ ಬರುತ್ತೆ ಹೇಳಿ? ವೈಜ್ಞಾನಿಕವಾಗಿ ಯಾವ ನಷ್ಟವೂ ಬರುವುದಿಲ್ಲ. ಒಂದು ವಿಶಿಷ್ಟ ಸಮಯದಲ್ಲಿ ನಾವು ಭಗವಂತನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗುತ್ತೆ ವಿನಃ ಅದು ಕನಿಷ್ಠ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಅಂಥ ವಿಶಿಷ್ಟ ಸಮಯದಲ್ಲಿ ನಮಗೆ ಮಂತ್ರಗಳನ್ನು ಸಿದ್ಧಿ ಮಾಡಬಹುದು ಮತ್ತು ದಶಮಾ ವಿದ್ಯೆಗೆ ಬೇಕಾದಂಥ ಅನೇಕ ಸಿದ್ಧಿಗಳನ್ನು ಆ ಸಮಯದಲ್ಲಿ ಮಾಡಿಕೊಳ್ಳಲಿಕ್ಕೆ ಅತ್ಯಂತ ಸುವರ್ಣ ಅವಕಾಶ ಅದು. ನೋಡಿ, ಈ ಒಂದು ಚಂದ್ರಗ್ರಹಣವು 3/3/2026 ಇಸ್ವಿ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮಾ ತಿಥಿ ಮಂಗಳವಾರ ದಿವಸ ಈ ಒಂದು ಗ್ರಹಣ ಇರುತ್ತದೆ. ಈ ಗ್ರಹಣದ ಸ್ಪರ್ಶಕಾಲ 15:21. 15 ಅಂದ್ರೆ 3 ಗಂಟೆ ಅಲ್ಲ, 12 ಆಗಿದ್ದು 13, 14, 15 ಅಂತ ಅಂದ್ರೆ 3:21 ಇದು ಆರಂಭವಾಗುತ್ತಾ. ಗ್ರಹಣ ಮಧ್ಯಕಾಲ 5:04. ಗ್ರಹಣ ಮೋಕ್ಷ ಕಾಲ 18:46 ಅಂದ್ರೆ 6:46 ಮೋಕ್ಷ ಕಾಲ ಇದೆ. ಈ ಮೈಸೂರಿನಲ್ಲಿ ಇದು ಕೇವಲ 10 ನಿಮಿಷ 17 ಸೆಕೆಂಡ್ಗಳ ಕಾಲ ಮಾತ್ರ ಈ ಒಂದು ಗ್ರಹಣ ಗೋಚರವಾಗುತ್ತದೆ. ಭಾರತ ದೇಶದಲ್ಲಿ ಗ್ರಹಣ ಮೋಕ್ಷ ಕಾಲಕ್ಕೂ ಮುಂಚೆ ಚಂದ್ರೋದಯವಾಗುವ ಸ್ಥಳಗಳಲ್ಲಿ ಈ ಒಂದು ಗ್ರಹಣವು ಗೋಚರವಾಗುತ್ತದೆ ಅಂತ. ಮೈಸೂರಿನಲ್ಲಿ ಎಷ್ಟು? ಕೇವಲ 10 ನಿಮಿಷ 17 ಸೆಕೆಂಡ್ ಮಾತ್ರ. ಏಕೆಂದ್ರೆ ಮೋಕ್ಷ ಕಾಲದಲ್ಲಿ ಇದು ಗೋಚರವಾಗುತ್ತದೆ. ಹಾಗಾದ್ರೆ ಈ ಒಂದು ಗ್ರಹಣದ ಆಚರಣೆ ಇದೆಯಾ ಅಂತಂದ್ರೆ ಇದೆ. ಅದು ಅಲ್ಪ ಕಾಲವೇ ಆಗಿರಬಹುದು, ಕೇವಲ 10-11 ನಿಮಿಷ ಮೈಸೂರಿಗೆ ಅದು ಗೋಚರವಾಗಬಹುದು. ಆದ್ರೆ ಆಚರಣೆ ಇದೆ ಅಂದ್ರೆ ಇದೆ. ಆಚರಣೆ ಶಾಸ್ತ್ರೀಯವಾಗಿ ಧರ್ಮಶಾಸ್ತ್ರಗಳ ಪ್ರಕಾರ ಈ ಒಂದು ಆಚರಣೆ ಇರುತ್ತದೆ. ಇನ್ನು ಈ ಯಾವ ನಕ್ಷತ್ರದಲ್ಲಿ ಗ್ರಹಣ ಸಂಭವ ಆಗಿರುತ್ತದೆಯೋ ಆ ನಕ್ಷತ್ರದವರು ಶಾಂತಿಯಿಂದೆಲ್ಲ ಮಾಡಿಸ್ಬೇಕು ಅನ್ನುವಂಥದ್ದು ನಂಬಿಕೆ ಪ್ರಕಾರ ಬಂದಿದೆ. ಹಾಗಾಗಿ ಗ್ರಹಣಗಳನ್ನು ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ನಾವು ನೋಡಬೇಕಿನ್ನ ಮೌಢ್ಯ ರೂಪದಲ್ಲಿ ನಾವು ನೋಡಬಾರದು. ಏಕೆಂದ್ರೆ ಇಡೀ ಈ ವರ್ಷದಲ್ಲಿ ಗೋಚಾರ ಆಗ್ತಕ್ಕಂಥ ಗ್ರಹಣ ಅಂದ್ರೆ ಇದು ಒಂದೇ. ಭಾರತೀಯರಿಗೆ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬ. ಒಂದು ಯುಗಾದಿ ಹಬ್ಬದಿಂದ ಇನ್ನೊಂದು ಯುಗಾದಿ ಹಬ್ಬಕ್ಕೆ 1 ವರ್ಷ ಅಂತ ಹೇಳ್ತಾರೆ. ಇದಕ್ಕೆ ಚಾಂದ್ರಮಾನ ಪದ್ಧತಿಯ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿ ತಿಥಿಯಿಂದ ಹಿಡಿದು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿಯವರೆಗೆ 1 ವರ್ಷ ಬರುತ್ತೆ. ಈ ಒಂದು ಚಾಂದ್ರಮಾನ ಪದ್ಧತಿಯ ಪ್ರಕಾರ 1 ವರ್ಷ ಅಂದರೆ 365 ದಿನಗಳು ಅಲ್ಲ, 354 ದಿನಗಳು. ಯಾವ ವರ್ಷ ಅಧಿಕ ಮಾಸ ಬರುತ್ತದೆಯೋ ಆ ವರ್ಷ 385 ದಿನಗಳು ಇರುತ್ತವೆ. ಅಂದ್ರೆ 13 ತಿಂಗಳು ಇರುತ್ತವೆ. ಅಧಿಕ ಅಂತಂದ್ರ ಎಕ್ಸ್ಟ್ರಾ ಅಂತ, ಅಧಿಕ ಮಾಸ ಅಂತಂದ್ರ 1 ತಿಂಗಳ ಹೆಚ್ಚಿಗೆ ಬಂದಿರುತ್ತೆ ಅಂತ. ಈಗ ಮುಂದಿನ ವರ್ಷದ ಯುಗಾದಿಯಿಂದ ಬರ್ತಕ್ಕಂಥ ಸಂವತ್ಸರದಲ್ಲಿ 13 ತಿಂಗಳು ಬಂದಿರುತ್ತವೆ. ಜ್ಯೇಷ್ಠ ಮಾಸ ಅದು ಅಧಿಕ ಮಾಸ ಬಂದಿರುತ್ತದೆ. ನೀವು ನೋಡಿ, ಸೌರಮಾನದ ಪದ್ಧತಿಯ ಪ್ರಕಾರ 1 ವರ್ಷ ಅಂದ್ರೆ 365 ದಿನ 6 ಅವರ್ಸ್ ಅಂತ ಸೌರಮಾನ ಪದ್ಧತಿಯ ಪ್ರಕಾರ. ಹಾಗಾಗಿ ಈ ಸಂವತ್ಸರದಲ್ಲಿ ಈ ವರ್ಷದ ಕೊನೆಯ ಭಾಗದಲ್ಲಿ ಈ ಒಂದು ಗ್ರಹಣಗಳು ಬಂದಿರುತ್ತವೆ. ಗ್ರಹಣಗಳ ಬಗ್ಗೆ ಯಾವುದೇ ಮೌಢ್ಯಗಳು ಇರಬಾರದು. ಗ್ರಹಣ ಇಂಥ ಒಂದು ವಿಶಿಷ್ಟವಾದಂತಹ ಸಮಯವನ್ನು ನಾವು ಸಿದ್ಧಿಗಳನ್ನು ಮಾಡಿಕೊಳ್ಳುವುದರ ಮೂಲಕ ಈ ಗ್ರಹಣದ ಉಪಯೋಗಗಳನ್ನು ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕು ಅಂತ ನಾನು ಕನ್ನಡ ನಾಡಿನ ಬುದ್ಧಿಜೀವಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಂತಿ ತಮ್ಮ ನೆಚ್ಚಿನ ಪಂಚಾಂಗಕರ್ತ ಜ್ಯೋತಿಷ ಉಪನ್ಯಾಸಕ ಡಾಕ್ಟರ್ ಜೆ.ವಿ. ಅಮರೇಶ್ ಶಾಸ್ತ್ರಿ ಗುರೂಜಿ.